ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರೆದ ಸಂಘರ್ಷ, ಇರಾನ್ ಜೊತೆ ಚರ್ಚೆಗೆ ಮುಂದಾದ ಯುರೋಪ್ ದೇಶಗಳು. ವಿಶ್ವಸಂಸ್ಥೆಯಲ್ಲಿ ಪರಮಾಣು ಸ್ಥಾವರಗಳ ಸುರಕ್ಷತೆ ಬಗ್ಗೆ ಚರ್ಚೆ. ಇರಾನ್ ಜೊತೆ ಯುರೋಪ್ನ ಹಲವು ದೇಶಗಳ ಮಂತ್ರಿಗಳು ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ. ಇದೀಗ ಚರ್ಚೆಗೆ ಮುಂದಾಗಲಾಗ್ತಾ ಇದೆ. ಎಮರ್ಜೆನ್ಸಿ ಮೀಟಿಂಗ್ಸ್ಗಳು, ಹೈ ವೋಲ್ಟೇಜ್ ಮೀಟಿಂಗ್ಸ್ಗಳನ್ನು ಅರೇಂಜ್ ಮಾಡಲಾಗ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಪರಮಾಣು ಸ್ಥಾವರಗಳ ಸುರಕ್ಷತೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇರಾನ್ ಜೊತೆ ಯುರೋಪ್ನ ಹಲವು ದೇಶಗಳ ಮಂತ್ರಿಗಳು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಈ ಸಂಘರ್ಷ ಅತಿರೇಕಕ್ಕೆ ಹೋಗ್ತಾ ಇದೆ, ವಿಕೋಪಕ್ಕೆ ತಿರುಗ್ತಾ ಇದೆ, ಹತೋಟಿಗೆ ಬರ್ತಾ ಇಲ್ಲ, ಸಹಜ ಸ್ಥಿತಿಗೆ ಬರ್ತಾ ಇಲ್ಲ. ಹಾಗಾಗಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅವಶ್ಯವಾಗಿ ಬೇಕಾಗಿತ್ತು. ಇದೀಗ ಯುರೋಪ್ ದೇಶಗಳು ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾ ಇರೋದು. ಇರಾನ್ ಜೊತೆಗೆ ಚರ್ಚೆಗೆ ಯುರೋಪ್ ದೇಶಗಳು ಮುಂದಾಗ್ತಾ ಇದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲೂ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಅಲ್ಲೂ ಈ ಎರಡು ದೇಶಗಳಿಗೂ ಕಿವಿ ಮಾತನ್ನು ಹೇಳಬಹುದಾದಂಥ ಸಾಧ್ಯತೆ ಇದೆ. ಬಟ್ ಯಾರು ಕೇಳ್ತಾರೆ ಅನ್ನೋದು ಪ್ರಶ್ನೆ. ಅಮೆರಿಕಕ್ಕೆ ತಿರುಗಿ ನಿಲ್ತಾ ಇದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಬಿಗಡಾಯಿಸಬಹುದು. ಹಾಗಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಸದ್ಯದ ಪರಿಸ್ಥಿತಿಯನ್ನು ಕೈ ಮೀರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೂ ಕೂಡ ಇದೆ. ಹಾಗಾಗಿ ಒಂದು ಜವಾಬ್ದಾರಿಯಿಂದ ಹೈ ವೋಲ್ಟೇಜ್ ಮೀಟಿಂಗನ್ನು ಇಡಲಾಗಿದೆ. ಬಟ್ ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಪ್ರಶ್ನೆ. ಎರಡೂ ದೇಶಗಳು ಇಲ್ಲಿ ಕಾಮ್ ಆದರೆ ತೀರಾ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಅನ್ನೋದು ಕೈ ಮೀರಿ ಹೋಗ್ಬಿಡತ್ತೆ. ದೇಶಕ್ಕೆ ದೇಶನೇ ಈಗ ಹೊತ್ತಿ ಉರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿರೋದು. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಿದ್ದಂಥ ಅಮೆರಿಕವನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತಿದ್ದಾರೆ ಅಂದರೆ ಅದರ ತೀವ್ರತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ.